ನಮಸ್ಕಾರ ಎಲ್ಲರಿಗೂ ಶುಭ ದಿನ. ನಿನ್ನೆ IPL 2026 ಪ್ಲೇಯರ್ಸ್ ಆ್ಯಕ್ಷನ್ ನಡೀತು. ಅದರಲ್ಲಿ ನೋಡೋಣ ಬನ್ನಿ ಯಾರ್ಯಾರು ಯಾವ ಟೀಮ್ ಹೋಗಿದ್ದಾರೆ, ಎಷ್ಟೆಷ್ಟು ಪ್ರೈಸ್ಗೆ ಹೋಗಿದ್ದಾರೆ ಅಂತ. ಫಸ್ಟ್ ಆಫ್ ಆಲು ಡೇವಿಡ್ ಮಿಲ್ಲರಿಂದ ಸ್ಟಾರ್ಟ್ ಆಯಿತು. ಲೈಕ್ ಅವರು 2 crores ಬೇಸ್ ಪ್ರೈಸ್ ಇತ್ತು, ಅದೇ ಪ್ರೈಸಿಗೆ ಅವರು DC ತೊಗೊಂಡ್ರು. ನೆಕ್ಸ್ಟ್ ಬಂದಿದ್ದು ಕ್ಯಾಮರನ್ ಗ್ರೀನ್ ಅವರು. ಆ್ಯಕ್ಚುಲಿ ಮುಂಬೈ ಹತ್ರ ಓನ್ಲಿ 2.75 crores ಇತ್ತು, ಬಟ್ ಗ್ರೀನ್ ಅವ್ರದ್ದು ಬೇಸ್ ಪ್ರೈಸ್ 2 crores ಇತ್ತು. ಆದರೂ ಅವರೇ ಸ್ಟಾರ್ಟ್ ಮಾಡಿದ್ರು ಫಾರ್ ಫನ್. ಅನಿಲ್ ಅಂಬಾನಿ ಸ್ಟಾರ್ಟ್ ಮಾಡಿದ್ರು, ಆಕಾಶ್ ಅಂಬಾನಿ ಅವ್ರು ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಬಿಡ್ ತುಂಬ ಜಾಸ್ತಿ ಹೊತ್ತು ನಡೀತು. ಆ್ಯಕ್ಚುಲಿ 25.2 crores ಹೋದರು ಅವರು. KKR ತಗೊಂಡ್ರವ್ರನ್ನ. ತುಂಬ ಒಳ್ಳೆ ಪ್ರೈಸ್ಗೆ ಅಂತಲೇ ಹೇಳ್ಬೋದು. ಲೈಕ್ ಇದು ಹೈಯೆಸ್ಟ್ ಓವರ್ಸೀಸ್ ಪ್ರೈಸ್ ಇದೇ ಆಗಿತ್ತು. ಮೋಸ್ಟ್ಲಿ ಮುಂಚೆ ಸ್ಟಾರ್ಕ್ ಅಥವಾ ಕಮಿನ್ಸ್ ಇತ್ತು ಅಂತ ಅಂದ್ಕೊತೀನಿ. ಸೊ 25 ಕೋಟಿಗೆ ಹೋಗಿದ್ದಾರೆ. ನೋಡೋಣ ಹೇಗೆ ಆಡ್ತಾರೆ ಅಂತ. ಯಾವಾಗಲೂ ಯಾವ ಪ್ಲೇಯರ್ ಜಾಸ್ತಿ ಪ್ರೈಸಿಗೆ ಹೋಗಿರ್ತಾರೋ ಅವರು ಸ್ವಲ್ಪ ಪರ್ಫಾರ್ಮೆನ್ಸ್ ಕಮ್ಮಿ ಇರುತ್ತೆ. ಬಟ್ ಆಸ್ಟ್ರೇಲಿಯನ್ಸ್ ಸ್ಪ್ಲಿಟ್ ಹೇಳೋಕ್ಕಾಗಲ್ಲ, ಯಾಕಂದರೆ ಸ್ಟಾರ್ಕ್ಸ್ ಅವ್ರ ಪರ್ಫಾರ್ಮೆನ್ಸ್ ಏನಂತ ಫೈನಲಲ್ಲಿ ತೋರಿಸಿ KKRಗೆ ಒಂದು ಟ್ರೋಫಿ ವಿನ್ ಮಾಡಿಕೊಟ್ರು ಫೈನಲಲ್ಲಿ. ಲೈಕ್ ಅಭಿಷೇಕ್ ಶರ್ಮಾ ಹೆಡ್ ವಿಕೆಟ್ ತೆಗಿಯೋ ಮೂಲಕ. ನೆಕ್ಸ್ಟ್ ಹಸರಂಗ, ಲೈಕ್ ಅವ್ರದ್ದು 2 ಕೋಟಿ ಇತ್ತು. LSG 2 ಕೋಟಿಗೆ ತೊಗೊಂಡ್ರು. ಬಟ್ ವೆಂಕಟೇಶ್ ಅಯ್ಯರ್ 2 ಕೋಟಿ ಇತ್ತು, ಬಟ್ 7 ಕೋಟಿಗೆ RCB ತೊಗೊಂಡ್ರು. ಸ್ವಲ್ಪ ಪ್ರೈಸ್ ಜಾಸ್ತಿನೇ ಆಯಿತು ಅನ್ಬೋದು. ಬಟ್ ಅವರು KKR ವಿನ್ ಆದಾಗ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟಿದ್ದರು ಫೈನಲಲ್ಲಿ. ಈಗಲೂ ಡೀಸೆಂಟ್ ಫಾರ್ಮಲ್ಲಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡೋಣ ಹೇಗೆ ಪ್ಲೇ ಮಾಡ್ತಾರೆ ಅಂತ. ಬಟ್ ಅವ್ರಿಗೆ ಚಾನ್ಸ್ ಸಿಗೋ ಡೌಟು ಬೇಕಾದ್ರೆ ದೇವದತ್ ಪಡಿಕ್ಕಲ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ನೋಡೋಣ ಹೇಗೆ ಹೋಗ್ಬೋದು ಅಂತ. ಡಿಕಾಕು ಬೇಸ್ ಪ್ರೈಸ್ 1 ಕೋಟಿ ಇತ್ತು. ಮುಂಬೈ ಅವರು 1 ಕೋಟಿಗೆ ತೊಗೊಂಡ್ರು. ಅವ್ರು ಮುಂಚೆ ಮುಂಬೈಗೆ ಆಡಿದರು. ಮತ್ತು ಎಲ್ಲ ಸೀಸನಲ್ಲೂ ಮುಂಬೈ ಅವರನ್ನು ಬಿಡ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಿದ್ರು. ಈಗ ವಾಪಸ್ ಬಂದಿದ್ದವರು ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಪಾಕಿಸ್ತಾನದಲ್ಲಿ, ಇಂಡಿಯಾದಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. ಸೊ ಒಳ್ಳೆ ಬೈ ಅಂತಲೇ ಹೇಳ್ಬೋದು. 1 ಕೋಟಿ. ಬೆನ್ ಡಕೆಟ್, ಲೈಕ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್, 2 ಕೋಟಿ DC ತೊಗೊಂಡಿದ್ದಾರೆ. ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು. ನೋಡೋಣ ಇಂಡಿಯನ್ ಸಾಯಿಲಲ್ಲಿ ಹೇಗೆ ಆಡ್ತಾರೆ ನೋಡಬೇಕು. ಇಂಗ್ಲೀಷ್ ಪ್ಲೇಯರ್ಸು ಸ್ವಲ್ಪ ಇಂಡಿಯನ್ ಸಾಯಿಲಲ್ಲಿ ಆಡೋಕ್ಕೆ ಕಷ್ಟಪಡ್ತಾರೆ ಯಾವಾಗಲೂ. ಇನ್ನು ಫಿನ್ ಅಲ್ಲೇನು ನ್ಯೂಜಿಲ್ಯಾಂಡ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನು, ಒಳ್ಳೆ ಪ್ಲೇಯರೇ. ಅದು ಒಳ್ಳೆ ಫಾರ್ಮಲ್ಲಿದ್ದಾಗ RCB ಇದ್ರು ಅಂತ ಮಾಡ್ಕೊತೀನಿ. ಅಷ್ಟೊಂದು ಚಾನ್ಸ್ ಸಿಗಲಿಲ್ಲ ಇವರಿಗೆ. ನೋಡೋಣ KKR ಹೇಗೆ ಯುಟಿಲೈಸ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಜೇಕಬ್ ದಫಿ ಅವರು. ಅವ್ರದ್ದು ಬೇಸ್ ಪ್ರೈಸ್ 2 ಕೋಟಿಗೆ RCB ತೊಗೊಂಡ್ರು. ಒಳ್ಳೆ ಬೈ ಅಂತಲೇ ಹೇಳ್ಬೋದು. ಪತಿರಾಣ ಟಾಪ್ ಪಿಕ್ಕು, ಇದು 2 ಕೋಟಿ ಇತ್ತು, ಬಟ್ 18 ಕೋಟಿ KKR ತೊಗೊಂಡ್ರು. ನೈಸ್ ಬೈ ಅಂತಲೇ ಹೇಳ್ಬೋದು. ಬಟ್ 18 ಕೋಟಿ ಜಾಸ್ತಿ ಆಯಿತು ಅನ್ಬೋದು, ಯಾಕಂದರೆ KKR ಅವರು ಇಂಟರ್ನ್ಯಾಷನಲ್ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಪ್ಲಸ್ CSKಲಿದ್ದಾಗಲೂ ತುಂಬ ವೈಡ್ಸ್ಗಳು, ಎಕ್ಸ್ಟ್ರಾ ರನ್ಸ್ಗಳು ಅಂಥ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಬರ್ತಿರಲಿಲ್ಲ. 18 crores ಜಾಸ್ತಿನೇ ಅಂತ ಹೇಳ್ಬೋದು. ನೋಕಿಯಾ ಅವರು ಸ್ವಲ್ಪ ಇಂಜುರಿ ಆಗಿ ಹೊರಗಡೆ ಇದ್ದರು. ಈಗ ಇಂಟರ್ನ್ಯಾಷನಲ್ಗೆ ವಾಪಸ್ ಆಗಿದ್ದಾರೆ. ಇಂಡಿಯಾ ಸೀರೀಸಲ್ಲಿ ಆಡ್ತಾಯಿದ್ದಾರೆ. 2 ಕೋಟಿ ಬೇಸ್ ಪ್ರೈಸ್, 2 ಕೋಟಿ LSG ತೊಗೊಂಡಿದ್ದಾರೆ. ಗುಡ್ ಬೈ ಅಂತ ಹೇಳ್ಬೋದು. ಇನ್ನು ರವಿ ವಿಷ್ಣಾಯ್ ಅವ್ರದ್ದು ಹಳೆ ಟೀಮಿಗೆ ಹೋಗಿದ್ದಾರೆ ವಾಪಸ್ಸು. 2 ಕೋಟಿ ಇತ್ತು, ಬಟ್ 7.2 crores RR ತೊಗೊಂಡಿದ್ದಾರೆ. ಒಂದು ಸ್ಪಿನ್ನರ್ ಚಹಲ್ ಜೊತೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಅಖಿಲ್ ಹುಸೇನು ಒಳ್ಳೆ ಸ್ಪಿನ್ ಬಾಲರು. CSK ತೊಗೊಂಡಿದ್ದಾರೆ. CSK ಯಾವಾಗಲೂ ಸ್ವಲ್ಪ ಸ್ಪಿನ್ನರ್ಸ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಯಾಕಂದರೆ ಚೆನ್ನೈ ಪಿಚ್ ಸ್ವಲ್ಪ ಸ್ಪಿನ್ನರ್ ಫ್ರೆಂಡ್ಲಿ ಇದೆ. ಹೊಸಲಿ IPLಲ್ಲಿ ಚೆನ್ನೈ ತುಂಬ ಹೋಮ್ ಮ್ಯಾಚ್ ಸೋಲ್ತು. ಜಡೇಜಾ ಬೇರೆ ಇಲ್ಲ ಈ ಸಲ, ಹಾಗಾಗಿ ಒಂದೊಳ್ಳೆ ಬೈ ಅಂತಲೇ ಹೇಳ್ಬೋದು. ಡೀಸೆಂಟ್ ಪರ್ಫಾರ್ಮರ್ ಅಂತ ಹೇಳ್ಬೋದು. ಇನ್ನು ಒಳ್ಳೆ ಅನ್ಕ್ಯಾಪ್ಡ್ ಪ್ಲೇಯರಲ್ಲಿ ಅಕೀಬ್ ನಬೀದಾರ್ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಈಗ ರಣಜಿಲಾಗಲಿ ಅಥವಾ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಲಾಗಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. 30 ಲಕ್ಷ ಇದ್ದಿದ್ದು 8.4 ಕೋಟಿಗೆ ಹೋಗಿದ್ದಾರೆ DCಗೆ. ಗುಡ್ ಬೈ ಅಂತಲೇ ಹೇಳ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ ಜಮ್ಮು ಕಾಶ್ಮೀರದವರು. ನೈಸ್ ಬೈ ಅಂತಲೇ ಹೇಳ್ಬೋದು. ನೆಕ್ಸ್ಟು ಪ್ರಶಾಂತ್ ನನಗೆ ನಿಜ ಹೇಳಬೇಕಂದ್ರೆ ಯಾರು ಅಂತಲೇ ಗೊತ್ತಿರಲಿಲ್ಲ, ಬಟ್ ಇದು ರೀಸೆಂಟ್ ಪ್ರೊಫೈಲ್ ನೋಡಿದಾಗ ಒಳ್ಳೆ ಗುಡ್ ಆಲ್ರೌಂಡರ್ ಅಂತ ಅಂತು. ಲೈಕ್ CSK ಜಡೇಜಾನ RRಗೆ ಬಿಡ್ ಮಾಡಿದ್ರಿಂದ ಅವ್ರನ್ನ ಒಂದು ರಿಪ್ಲೇಸ್ಮೆಂಟ್ ಆಗಿ ಇವ್ರನ್ನ ಯುಟಿಲೈಸ್ ಮಾಡ್ಬೋದು. ಬಟ್ 1 ಸೀಸನ್ ಸೈಯದ್ ಮುಸ್ತಾಕ್ ಅಲಿ ಆಡಿದ್ದಾರೆ. ಚೆನ್ನಾಗಿ ಅವ್ರದ್ದು ಎಲ್ಲ ಡೀಟೇಲ್ಸ್ ತೆಗೆದು ನೋಡ್ಬೋದು. ಒಳ್ಳೆ ಬ್ಯಾಟಿಂಗ್ ಇದೆ, ಪವರ್ ಹಿಟ್ಟಿಂಗ್ ಇದೆ, ಸ್ಪಿನ್ನಿಂಗು ಇದೆ, ಒಳ್ಳೆ ವಿಕೆಟು ತೆಗೆದಿದ್ದಾರೆ. ನೆಕ್ಸ್ಟು ಶಿವಾಂಗ್ ಕುಮಾರ್ ಅವ್ರದ್ದು 30 ಲಕ್ಷ ಇತ್ತು. 30 ಲಕ್ಷಕ್ಕೆ SRH ತೊಗೊಂಡಿದ್ದಾರೆ. ಕಾರ್ತಿಕ್ ಶರ್ಮಾ ಅಂತ ಇವ್ರದ್ದು ಸರ್ಪ್ರೈಸ್ ಪಿಕ್ ಅಂತಲೇ ಹೇಳ್ಬೋದು. 30 ಲಕ್ಷ, 14.20 ಕೋಟಿ ಹೋದರು CSKಗೆ. ಸೇಮ್ ಪ್ರೈಸ್ ಆಸ್ ಪ್ರಶಾಂತ್ ವೀರು. ಆ್ಯಕ್ಚುಲಿ CSK ಯಾವಾಗಲೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಪ್ಲೇಯರ್ನ ತೊಗೊತಿದ್ರು, ಬಟ್ ಈ ಸಲ ಡಿಫ್ರೆಂಟಾಗಿ ಅನ್ಕ್ಯಾಪ್ಡ್ ಪ್ಲೇಯರ್ ತೊಗೊಂಡಿದ್ದಾರೆ. ನೋಡೋಣ ಹೇಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಧೋನಿ ಅಂಡರಲ್ಲಿ ಹೇಗೆ
ಟ್ರೈನ್ ಆಗ್ತಾರೆ. ನೋಡೋಣ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ನೋಡೋಣ ಹೇಗೆ ಅಂತ. ಮುಕುಲ್ ಚೌಧರಿ ಅವರು 30 ಲಕ್ಷ ಇತ್ತು, 2.6 ಕೋಟಿಗೆ ಎಲ್ ಎಸ್ ಟಿ ತೊಗೊಂಡ್ರು, ಒಳ್ಳೆ ಪ್ರೈಸ್ ಅಂತ ಹೇಳ್ಬೋದು. ಅಶೋಕ್ ಶರ್ಮಾನ 30 ಲಕ್ಷ ಇತ್ತು, 90 ಲಕ್ಷಕ್ಕೆ ಜಿ ಟಿ ತೊಗೊಂಡಿದ್ದಾರೆ. ಕಾರ್ತಿಕ್ ತ್ಯಾಗಿ ಒಳ್ಳೆ ಐ ಪಿ ಎಲ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಒಂದು ಮ್ಯಾಚಲ್ಲಿ ಲೈಕ್ 1 ಓವರಿಗೆ 4 ರನ್ಸ್ ಎಷ್ಟೋ ಬೇಕಿತ್ತು. ಲೈಕ್ ಅವರು ಡಿಫೆಂಡು ಮಾಡಿದರು ಒಂದು ಒಳ್ಳೆ ಆ ಮ್ಯಾಚನ್ನು ಮಾಡಿ ಆರ್ಆರಿಗೆ ವಿನ್ ಮಾಡಿಸ್ಕೊಟ್ಟಿದ್ರು ಅಂತ ಮಾಡ್ತೀನಿ. ಸೊ 30 ಲಕ್ಷಕ್ಕೆ ತೊಗೊಂಡಿದ್ದಾರೆ ಕೆ ಕೆ ಆರ್. ವರ್ತ್ ಪ್ಲೇಯರ್, ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಅಂತಲೇ ಹೇಳ್ಬೋದು. ನಮನ್ ತಿವಾರಿ 30 ಲಕ್ಷ ಇತ್ತು, 1 ಕೋಟಿಗೆ ಎಲ್ ಎಸ್ ಟಿ ತೊಗೊಂಡ್ರು. ಲೈಕ್ ಸುಶಾಂತ್ ಮಿಶ್ರಾ ಅವರು 30 ಲಕ್ಷ, 90 ಲಕ್ಷಕ್ಕೆ ಆರ್ ಆರ್ ತೊಗೊಂಡ್ರು. ಇವರೆಲ್ಲ ಸ್ವಲ್ಪ ಅನ್ಕ್ಯಾಪ್ ಪ್ಲೇಯರು. ಲೈಕ್ ಈಗ ದೇಸಿ ಸ್ಪೋರ್ಟ್ ಸ್ವಲ್ಪ ಲೀಗ್ಸ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಸ್ ರಾಜ್ ಪೂಂಜ ಅವರು 30 ಲಕ್ಷಕ್ಕೆ ಇತ್ತು, 30 ಲಕ್ಷಕ್ಕೆ ಆರ್ ಆರ್ ತೊಗೊಂಡ್ರು. ಪ್ರಶಾಂತ್ ಸೋಲಂಕಿ ಕೆ ಕೆ ಆರ್ 30 ಲ್ಯಾಕ್ಸ್. ವಿಘ್ನೇಶ್ ಪುತ್ತೂರು ಇವರು ಹೊಸಲ ಮುಂಬೈಗೆ ಆಡಿದ್ರು, 1-2 ಚೆನ್ನೈ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಬಟ್ ಇವರು ಆ್ಯಕ್ಚುಲಿ ಇವ್ರು ಬಂದಾಗ ಯಾರೂ ಬಿಡ್ ಮಾಡಿಲ್ಲ, ಸ್ವಲ್ಪ ಕ್ರೌಡ್ ಎಲ್ಲ ಚಿಯರ್ ಮಾಡೋಕ್ಕೂ ನೆಕ್ಸ್ಟ್ ಆರ್ ಆರ್ ಮುಂದೆ ಬಂದು ತೊಗೊಂಡ್ರು ಅಂತ ಹೇಳ್ಬೋದು 30 ಲಕ್ಷಕ್ಕೆ. ಕೆಲವೊಂದು ಪ್ಲೇಯರ್ಸ್ ಬಂದಾಗ ಕ್ರೌಡ್ ಚಿಯರ್ ಮಾಡ್ತಿದ್ರು, ಆ ಬೇಸಿಸ್ ಮೇಲೂ ಸ್ವಲ್ಪ ಕೆಲವೊಂದು ಟೀಮ್ಗಳು ಪಿಚ್ಚಿನ ಆದವು ಅಂತ ಹೇಳ್ಬೋದು. ನಿಸಾಂಕ ಒಳ್ಳೆ ಪ್ಲೇಯರ್ ಆ್ಯಕ್ಚುಲಿ, ಶ್ರೀಲಂಕಾ ಓಪನರು ಒಳ್ಳೆ ಆಡ್ತಾಯಿದ್ದಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. 75 ಲ್ಯಾಕ್ಸ್ ಇತ್ತು, 4 crores ಡಿ ಸಿ ತೊಗೊಂಡಿದ್ದಾರೆ, ವರ್ತ್ ಅಂತ ಹೇಳ್ಬೋದು. ಬಟ್ ಐ ಪಿ ಎಲ್ ಹೇಗೆ ಆಡ್ತಾರೆ ನೋಡಬೇಕು. ರಾಹುಲ್ ತ್ರಿಪಾಠಿ ಅವ್ರದ್ದು 75 ಲಕ್ಷ ಇತ್ತು, 75 ಲಕ್ಷಕ್ಕೆ ತೊಗೊಂಡಿದ್ದಾರೆ ಕೆ ಕೆ ಆರು. ತುಂಬ ಟೀಮಲ್ಲಿ ಇವರು ಶಫಲ್ ಆಗ್ತಿರ್ತಾರೆ, ಎಲ್ಲೂ ಅಷ್ಟೊಂದು ಹೇಳ್ಕೊಳ್ಳೋಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ನೋಡೋಣ ಹೇಗೆ ಆಡ್ತಾರೆ ಅಂತ. ಹೋಲ್ಡರ್ ಒಳ್ಳೆ ಆಲ್ರೌಂಡರು, 2 ಕೋಟಿ ಇತ್ತು, 7 ಲಕ್ಷಕ್ಕೆ 7 ಕೋಟಿಗೆ ಹೋಗಿದ್ದಾರೆ. ಜಿ ಟಿ ತೊಗೊಂಡಿದ್ದಾರೆ, ಗುಡ್ ಬೈ ಅಂತಲೇ ಹೇಳ್ಬೋದು. ಯಾಕಂದರೆ ಒಳ್ಳೆ ಫಾಸ್ಟ್ ಬೌಲರ್, ಆಲ್ರೌಂಡರ್, ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ. ಮ್ಯಾಥ್ಯೂ ಶಾಲ್ಟ್ಸ್ ಅವರು 1.5 ಕೋಟಿಗೆ ಹೋಗಿದ್ದಾರೆ ಸಿ ಎಸ್ ಕೆಗೆ, ಗುಡ್ ಆಲ್ರೌಂಡರ್ ಅಂತ ಹೇಳ್ಬೋದು. ಸ್ಪಿನ್ ಬಾಲಿಂಗ್ ಮಾಡ್ತಾರೆ. ಶೆಫರ್ಟ್ ಅವರು ಹೋದ್ಸಲಿ ಯಾರೋ ಒಂದು ಪ್ಲೇಯರ್ಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದರು ಆರ್ ಸಿ ಬಿಗೆ, 1.5 ಕೋಟಿ ಇತ್ತು, ಕೆ ಕೆ ಆರ್ ತೊಗೊಂಡ್ರು 1.5 ಕೋಟಿಗೆ, ಒಳ್ಳೆ ಬೈ ಅಂತಲೇ ಹೇಳ್ಬೋದು. ಮುಸ್ತಫಜರ್ ರೆಹಮಾನ್ ಅವರು ಬಾಲರು, 2 ಕೋಟಿಯಿಂದ 9 ಕೋಟಿಗೆ ಹೋಗಿದ್ದಾರೆ, ಕೆ ಕೆ ಆರ್ ತೊಗೊಂಡಿದ್ದಾರೆ. ಓಕೆ, ಬಾಂಗ್ಲಾದೇಶ್ ಪ್ಲೇಯರ್ಸ್ ಯಾರು ತೊಗೊತಾ ಇರಲಿಲ್ಲ ಐ ಪಿ ಎಲ್ಲಿ, ಇವರೊಬ್ಬರೇ ಸೋಲ್ಡ್ ಆಗಿರೋದು ಅಂತ ಹೇಳಿ ಮಾಡ್ತೀನಿ. ದಾನೇಶ್ ಮೇಶ್ವರ ಅಂತ 30 ಲಕ್ಷಕ್ಕೆ ಹೋಗಿದ್ದಾರೆ. ಆಕಾಶ್ ರಘುವಂಶಿ, ಅಕ್ಷತ್ ರಘುವಂಶಿ ಎಲ್ ಎಸ್ ಟಿ ತೊಗೊಂಡಿದ್ದಾರೆ, 30 ಲಕ್ಷ ಇತ್ತು, 2.2 ಕೋಟಿಗೆ ಹೋಗಿದ್ದಾರೆ, ಒಳ್ಳೆ ಬೈ. ಸಾತ್ವಿಕ್ ದೇಸ್ವಾಲ್ 30 ಲಕ್ಷಕ್ಕೆ ಇತ್ತು, 30 ಲಕ್ಷಕ್ಕೆ ಆರ್ ಸಿ ಬಿ ತೊಗೊಂಡಿದ್ದಾರೆ, ಗೊತ್ತಿಲ್ಲ ಯಾರು ಅಂತ. ಅಮನ್ ಖಾನ್ 30 ಲಕ್ಷದಿಂದ 40 ಲಕ್ಷ ಸಿ ಎಸ್ ಕೆ. ಇಲ್ಲಿ ಒಂದು ಸರ್ಪ್ರೈಸ್ ಬೈ ಅಂದರೆ ಮಂಗೇಶ್ ಯಾದವ್ 30 ಲಕ್ಷ ಇತ್ತು, 5.2 ಕೋಟಿಗೆ ಆರ್ ಸಿ ಬಿ ತೊಗೊಂಡಿದ್ದಾರೆ. ಆಲ್ರೌಂಡರ್ ಅಂತ ನೋಡಬೇಕು ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅಂತ, ಅಷ್ಟೊಂದು ಗೊತ್ತಿಲ್ಲ ಅವ್ರ ಬಗ್ಗೆ ಇನ್ಫಾರ್ಮೇಷನು. ಇನ್ನು ಸಾಲಿ ಅರೋರಾ ವಿಕೆಟ್ ಪಿಕರು 30 ಲಕ್ಷದಿಂದ 1.5 ಕೋಟಿ ಎಸ್ ಆರ್ ಎಚ್. ರವಿ ಸಿಂಗ್ 30 ಲಕ್ಷದಿಂದ 95 ಲಕ್ಷ ಆರ್ ಆರ್. ಶಾಕಿಬ್ ಹುಸೇನ್ 30 ಲಕ್ಷದಿಂದ 30 ಲಕ್ಷ ಎಸ್ ಆರ್ ಎಚ್. ಮೊಹಮ್ಮದ್ ಸಲಾಬುದ್ದೀನ್ ಇಜಾರ್ 30 ಲಕ್ಷದಿಂದ 30 ಲಕ್ಷ ಮುಂಬೈ ಇಂಡಿಯನ್ಸ್. ತುಂಬ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಸೋಲ್ಡ್ ಆಗಿದ್ದಾರೆ, ಕೆಲವರು ಹೆಸರೇ ಗೊತ್ತಿಲ್ಲ. ಓಂಕಾರ್ ತುಕಾರಾಮ್ ತಮನ್ಲೆ ಅಂತ ಏನಿದೆ, 30 ಲಕ್ಷದಿಂದ 30 ಲಕ್ಷ ಎಸ್ ಆರ್ ಎಚ್. ಕೂಪರ್ ಕಾನ್ಲಿ ಅಂತ ಇದ್ದಾರೆ, 2 ಲಕ್ಷದಿಂದ 3 ಕೋಟಿ ಪಿ ಬಿ ಕೆ ಎಸ್. ಪಂಜಾಬ್ ಅವರು ಆ್ಯಕ್ಚುಲಿ ಅವರು ಅಷ್ಟೊಂದು ಇಂಟ್ರೆಸ್ಟಾಗಿ ಇರಲೇ ಇಲ್ಲ ಅಂತ ಹೇಳ್ಬೋದು, ಎಲ್ಲೂ ಅಷ್ಟೊಂದು ಬಿಡ್ಡಿಗೆ ಬಂದೇ ಇಲ್ಲ ಅಂತ ಹೇಳ್ಬೋದು, ತುಂಬ ಸೈಲೆಂಟಾಗಿದ್ದರು. ತೇಜಸ್ವಿ ದಹಿಯಾ 30 ಲಕ್ಷದಿಂದ 3 ಕೋಟಿ ಕೆ ಕೆ ಆರ್ ತೊಗೊಂಡಿದ್ದಾರೆ. ಅಮಿತ್ ಕುಮಾರ್ 30 ಲಕ್ಷದಿಂದ 30 ಲಕ್ಷ ಎಸ್ ಆರ್ ಎಚ್. ಅಥರ್ವ ಅನ್ಕೋದ್ರೆ 30 ಲಕ್ಷದಿಂದ 30 ಲಕ್ಷ ಮುಂಬೈ ಅವರು ಯಾರೊಂದು ಹೊಸೊಬ್ಬರು ತೊಗೊಂಡ್ರೆ ಅಂದರೆ ಅವರು ಒಂದು ರಿಸರ್ಚ್ ಮಾಡಿ ತೊಗೊಂಡಿರ್ತಾರೆ ಅಂತ. ಅವರಲ್ಲಿ ಯಾರ್ಯಾರು ಮುಂಬೈಲಿ ಪ್ಲೇಯರ್ಸ್ ಬಂದಿರೋ ಎಲ್ಲ ಒಂದು ಒಳ್ಳೆ ನೇಮ್ ಮಾಡಿದ್ದಾರೆ, ಬೇರೆ ಬೇರೆ ಟೀಮಿಗೆ ಹೋಗಿದ್ದಾರೆ, ಇಂಡಿಯಾ ಟೀಮ್ಸ್ಗೆ ಪ್ಲೇ ಮಾಡಿದ್ದಾರೆ, ಅಥವಾ ಅವರು ರಾಷ್ಟ್ರೀಯಕ್ಕೆ ಅವರ ಪರ್ಟಿಕ್ಯುಲರ್ ಕಂಟ್ರಿಗೆ ಅವರು ಪ್ಲೇ ಮಾಡಿದ್ದಾರೆ. ಒಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡ್ತಾರೆ ಮುಂಬೈ, ಒಳ್ಳೆ ರಿಸರ್ಚ್ ಮಾಡಿರ್ತಾರೆ. ಪ್ರಾಫುಲ್ ಹಿಂಗೆ, ಕ್ರಾನ್ಸಿಸ್ ಫುಲ್ತೇರಾ ಅಂತ 30 ಲಕ್ಷ ಎಸ್ ಎಚ್ ಅವರು. ಆಮೇಲೆ ಸಾತಕ್ ರಂಜನ್, ದರ್ಶನ್ ಕಮೇರಾ ಅಂತ 30 ಲಕ್ಷ ಕೆ ಕೆ ಆರ್ ತೊಗೊಂಡಿದ್ದಾರೆ. ಇಲ್ಲಿ ಇನ್ನೊಂದು ಅಂದರೆ ಲಾಸ್ಟಿಗೆ ಮತ್ತೆ ಅನ್ಸೋಲ್ಡ್ ಎಲ್ಲ ಇನ್ನೊಂದು ಸಲ ಬಂದರು. ಅದರಲ್ಲಿ ಸರ್ಫರ್ ಖಾನ್ 75 ಲ್ಯಾಕ್ಸ್ ಇತ್ತು, 75 ಲ್ಯಾಕ್ಸ್ ತೊಗೊಂಡಿದ್ದಾರೆ. ಡೀಸೆಂಟ್ ಫಾರ್ಮಲ್ಲಿದ್ದಾರೆ, ರಣಜಿಲ್ಲೂ ಚೆನ್ನಾಗಿ ಆಡ್ತಿದ್ದಾರೆ. ಸೈಯದ್ ಮುಸ್ತಾಫಿ ಅಲ್ಲಿಲೂ ಚೆನ್ನಾಗಿ ಆಡ್ತಾಯಿದ್ದಾರೆ ಈಗ. ಓಕೆ, ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ನೋಡೋಣ. ಸಿ ಎಸ್ ಕೆ ತೊಗೊಂಡಿದ್ದಾರೆ. ಇಲ್ಲಿ ಟಾಪ್ ಪಿಕ್ ಅಂದರೆ ಇಲ್ಲಿ ಬಂದುಬಿಟ್ಟು ಲೇಮ್ ಲಿವಿಂಗ್ಸ್ಟನ್ 2 ಕೋಟಿ ಇದ್ದರು, 13 ಕೋಟಿಗೆ ಹೋದರು ಎಸ್ ಆರ್ ಎಚ್. ಹೊಸತಿ ಆರ್ ಸಿ ಬಿಲಿ ಇದ್ದರು, ಅಷ್ಟೊಂದು ಫಾರ್ಮಲ್ಲಿಲ್ಲ, ಬಟ್ ಒಂದು ಒಳ್ಳೆ ಫೈನಲ್ ಒಂದು ಇವ್ರದ್ದು ಗೆಲುವಲ್ಲಿ ಒಂದು ಪಾತ್ರ ಇತ್ತು. ಒಳ್ಳೆ ಫೀಲ್ಡಿಂಗು, ಸ್ವಲ್ಪ ನೀಡ್ಫುಲ್ ರನ್ಸು, ಒಳ್ಳೆ ಬಾಲಿಂಗಿಂದ ಚೆನ್ನಾಗಿದ್ದು. ಇನ್ನು ರಚಿನ್ ರವೀಂದ್ರ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇಂಡಿಯಾ ಗ್ರೌಂಡ್ಸ್ ಒಳ್ಳೆ ಆಡ್ತಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಬಟ್ ಐ ಪಿ ಎಲ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. 2 ಕೋಟಿಯಿಂದ 2 ಕೋಟಿ ಕೆ ಕೆ ಆರ್ ತೊಗೊಂಡಿದ್ದಾರೆ.
ಆಕಾಶ್ದೀಪು ಟೆಸ್ಟ್ ಬಾಲರು ಇಂಡಿಯಾದು ನೋಡೋಣ, 1 ಕೋಟಿಯಿಂದ 1 ಕೋಟಿ ಕಿಕ್ಕರ್ ತೊಗೊಂಡಿದ್ದಾರೆ. ಮ್ಯಾಟ್ ಹೆನ್ರಿ 2 ಕೋಟಿ CSK ಒಳ್ಳೆ ಬಾಲರ್. ಶಿವಮ್ ಮಾವಿ ಅಂಡರ್-19 ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ನೆಕ್ಸ್ಟ್ KKRಗೆ ಯಾವುದಕ್ಕೂ ಬಂದರು, ಅಷ್ಟೊಂದು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಹೋದರು. ರಣಜಿಲಾಗಲಿ ಅಥವಾ ಇತ್ತಿನ ಸೈಯದ್ ಮುಸ್ತಕಲ್ಲೂ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಾಣ್ತಿಲ್ಲ, ಬಟ್ SRH ತೊಗೊಂಡ್ರು. ರಾಹುಲ್ ಚಾವರು 1 ಕೋಟಿಯಿಂದ 5.5 ಕೋಟಿಗೆ ಹೋದರು CSK. ಮತ್ತು ಸ್ಪಿನ್ ಬಾಲರ್ ಅಂತ ಒಂದು ಎಕ್ಸ್ಪೀರಿಯನ್ಸ್ ಬೇಕಿತ್ತು CSKಗೆ. ಬೆನ್ ಡ್ವಾಶಿಸಸ್ ಅಂತ 1 ಕೋಟಿಯಿಂದ 4 ಕೋಟಿಗೆ ಹೋಗಿದ್ದಾರೆ ಆಲ್ರೌಂಡರು PBKS. ಜೋರ್ಡನ್ ಕಾಕ್ಸ್ 75 ಲಕ್ಷಕ್ಕೆ RCB. ಇಂಗ್ಲೀಷು ಇವರು ಪಂಜಾಬ್ ಏನಕ್ಕೆ ಬಿಟ್ಟಿದ್ದು ಅಂದರೆ ಜೋಶ್ ಇಂಗ್ಲೀಷ್ನ ಎಲ್ಲ ಮ್ಯಾಚ್ಗೆ ಅವೈಲೇಬಲ್ ಇರೋಲ್ಲ ಅಂತ, ಬಟ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಈಗ ಇದರಲ್ಲೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ್ಯಶಸಲ್ಲಿ 2 ಕೋಟಿಯಿಂದ 8.5 ಕೋಟಿಗೆ ಹೋಗಿದ್ದಾರೆ LSGಗೆ. ಇನ್ನು ಲುಂಗಿ ನಿಗಡಿ 2 ಕೋಟಿಯಿಂದ 2 ಕೋಟಿಗೆ ಹೋಗಿದ್ದಾರೆ DC. ಗುಡ್ ಬೈ. ಅಮನ್ ರಾವ್ 30 ಲಕ್ಷಕ್ಕೆ ಹೋಗಿದ್ದಾರೆ. ಮಯಾಂಕ್ ರಾವತ್ 30 ಲಕ್ಷ ಮುಂಬೈ. ಪ್ರವೀಣ್ ಡುಬೆ 30 ಲಕ್ಷಕ್ಕೆ PBKS. ಇವರು ತುಂಬ ಅಷ್ಟೊಂದು ಸ್ವಲ್ಪ ಮ್ಯಾಚಸ್ ಆಡಿದ್ದಾರೆ ಅಂತ ಮಾಡ್ತೀನಿ. ಸಾಯಿಲ್ ಪ್ರಕಾಶ್ 30 ಲಕ್ಷಕ್ಕೆ ಹೋಗಿದ್ದಾರೆ. ವಿಶಾಲ್ ನಿಷಾದ್ 30 ಲಕ್ಷ PBKS. ಬ್ರಿಜೇಶ್ ಶರ್ಮಾ 30 ಲಕ್ಷ RR. ಜಾಕ್ ವಿಡ್ವರ್ಸ್ 50 ಲಕ್ಷದಿಂದ 3 ಕೋಟಿ ಹೋಗಿದ್ದಾರೆ SRH. ಪೃಥ್ವಿ ಶಾ ತುಂಬ ಅವ್ರದ್ದು ಪರ್ಸ್ನಲ್ ಲೈಫ್ ಆಗಲಿ ತುಂಬ ಒಂಥರ ಒಳ್ಳೆ ಪ್ಲೇಯರು. ಅಂಡರ್-19 ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ಇಂಡಿಯಾಗೂ ಬಂದರು, ಒಳ್ಳೆ ಆಡಿದ್ರು. ಬಟ್ ಸಮ್ವೇರ್ ಡಿಸಪಾಯಿಂಟ್ ಆಗಿದ್ರು, ಲೈಕ್ ಬಿಕಾಸ್ ಆಫ್ ಹಿಸ್ ಪರ್ಸ್ನಲ್ ಲೈಫ್. ಪರವಾಗಿಲ್ಲ, ಒಳ್ಳೆ ತಿದ್ದುಪಡಿ ಮಾಡಿಕೊಂಡು ಒಳ್ಳೆ ರಣಜಿ ಸೈಯದ್ ಮುಸ್ತಕ್ ಎಲ್ಲ ಓಕೆ, ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. 75 ಲಕ್ಷಕ್ಕೆ ಹೋಗಿದ್ದಾರೆ DC. ವಾಸ್ ಹ್ಯಾಪಿ ಅಬೌಟ್ ದಿಸ್. ಅವರು ಪೋಸ್ಟ್ ಬೇರೆ ಮಾಡಿದ್ದಾರೆ ಅವರು ಇನ್ಸ್ಟಾಗ್ರಾಮಲ್ಲಿ. ಜೇಕರಿ ಫೋಕ್ಸ್ ಅಂತ 75 ಲಕ್ಷಕ್ಕೆ CSK. ಟಾಮ್ ಬ್ಯಾಂಟನ್ 2 ಕೋಟಿ GT. ಆ್ಯಡಮ್ ಮಿಲ್ನೆ 2 ಕೋಟಿಯಿಂದ 2.40 ಕೋಟಿಗೆ ಹೋದರು. 2.4 ಕೋರ್ಸಿಗೆ ಹೋದರು RRಗೆ. ಕುಲ್ದೀಪ್ ಸೇನ್ 75 ಲಕ್ಷ RR. ವಿಕ್ಕಿ ಓಸ್ಟಾಲ್ ಅಂತ 30 ಲಕ್ಷ RCB. ಪೃಥ್ವಿರಾಜ್ ಯಾತ್ರ 30 ಲಕ್ಷ GT. ಲಿಕ್ವಿಡ್ 75 ಲಕ್ಷ GT. ವ್ಯಾನ್ ಮಲ್ಹೋತ್ರಾ 30 ಲಕ್ಷ RCB. ಕನ್ಸಿಕ್ ಚೌಹಾನ್ ಅಂತ 30 ಲಕ್ಷ RCB. KL ಜಾಮಿಸನ್ ಒಳ್ಳೆ ಫಾರ್ಮಲ್ಲಿದ್ದಾರೆ, ಡೀಸೆಂಟಾಗಿ. ನ್ಯೂಜಿಲೆಂಡಿಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. RCB ಒಂದ್ಸಲ ತೊಗೊಂಡಿದ್ದು ಒಂದು ಸೀಸನ್ ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ IPLಲ್ಲಿ, ಬಟ್ ಈಗ ಅಂತಾರಾಷ್ಟ್ರೀಯ ಮಟ್ಟದ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾಯಿದ್ದಾರೆ. DC ತೊಗೊಂಡಿದ್ದಾರೆ. ಇಲ್ಲಿ ಹೇಳಬೇಕಂದ್ರೆ ಸನ್ರೈಸರ್ಸ್ ಅಷ್ಟು ಆ್ಯಕ್ಟಿವ್ ಆಗಲಿಲ್ಲ, ಅವ್ರದ್ದು ಬಾಲಿಂಗ್ ಅಷ್ಟೊಂದು ವೀಕಾಗಿ ಕಾಣಿಸ್ತಾ ಇದೆ. PBKS ಅಷ್ಟೊಂದು ತುಂಬ ಪ್ಲೇಯರ್ಸ್ ಬೈ ಮಾಡಿರಲಿಲ್ಲ. RCBನೂ ಅಷ್ಟೇ, ಒಂದು ಟಾಪ್ ವೆಂಕಟೇಶ್ ಅಯ್ಯರ್ ಮತ್ತು ಇನ್ನೊಬ್ಬ ನ್ಯೂಜಿಲ್ಯಾಂಡ್ ಜೇಕಬ್ ಡಫಿ ಬಿಟ್ಟರೆ ಅಷ್ಟೊಂದು ಒಳ್ಳೆ ಪ್ಲೇಯರ್ಸ್ನ ಪಿಕ್ ಮಾಡಿಲ್ಲ ಅಂತ ಹೇಳ್ಬೋದು. KKR ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. CSK ನ್ಯೂ ಬೈಯರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. LSG ಓಕೆ ಅನ್ಬೋದು. DCನೂ ಓಕೆ, ನೈಸ್. ನೋಡೋಣ ಹೇಗೋಗುತ್ತೆ ಈ IPL. ಎಲ್ಲ ಪ್ರಶಾಂತ್ ವೀರ್ ಅವರೇ ಅನ್ಕ್ಯಾಪ್ಟಲ್ ಹೈಯೆಸ್ಟ್ ಅಂತ ಮಾಡ್ತೀನಿ, 14 ಕೋಟಿ. ಕೆಮರನ್ ಗ್ರೀನ್ ಹೈಯೆಸ್ಟ್ ಈ ಸಲ 25 ಕೋಟಿ. ಟಾಪ್ 3 ಇಂಡಿಯನ್ ಬೈಯರ್ಸ್ ಎಲ್ಲ ಅನ್ಕ್ಯಾಪ್ಟ್ ಇದ್ದಾರೆ. ಜಾನಿ ಬಿಸ್ಟೋ ಒಳ್ಳೆ ಪ್ಲೇಯರ್ ಇದ್ದರು, ಅವರು ಅನ್ಸೋಲ್ಡ್ ಆದರು. ನೋಡೋಣ ಹೇಗೆ ಹೋಗುತ್ತೆ IPL ಅಂತ. ಚೆನ್ನಾಗಿತ್ತು. ಆಕ್ಷನ್ನು ತುಂಬ ಅನ್ಕ್ಯಾಪ್ಟ್ ಪ್ಲೇಯರ್ಸ್, ಅನ್ನೋಟಿಸ್ ಪ್ಲೇಯರ್ಸ್ ತುಂಬ ಜನ ಸೋಲ್ಡ್ ಆಗಿದ್ದಾರೆ ಅನ್ಬೋದು. ನೋಡೋಣ ಹೇಗಾಗುತ್ತೆ ಅಂತ. ಥ್ಯಾಂಕ್ ಯು.